ಒಂದು 11 ಅಡಿ ಗಣೇಶ ಅಂತೆ. ಆಲ್ಮೋಸ್ಟ್ ನೋಡಕ್ಕೆ ಇದ್ ಕಡೆ ಇರೋವು ಮತ್ತೆ ಇದ್ ಕಡೆ ಇರೋವು ಸೇಮ್ ಇದಾವೆ. ಕೈ ಇಟ್ರೆ ಕೈಗೂ ಅದಕ್ಕೂ ಎಷ್ಟು ದೊಡ್ಡದಿದೆ ಅಂತ. ಆರ್ಡರ್ ಕೊಟ್ಟಿರೋಂತ ದೊಡ್ಡ ದೊಡ್ಡ ಗಣೇಶಗಳು ಮಾಡೋಂತ ಜಾಗ ಇದು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡೇ ಇರ್ತೀರಾ, ಪ್ರತಿ ವರ್ಷನೂ ಗಣೇಶನ ಹಬ್ಬ ಎಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂತ. ಆದ್ರೆ ಈ ವರ್ಷನೂ ಅದೇ ಅದ್ದೂರಿಯಾಗಿ ನಡಿಬೇಕು ಅಂತಾನೆ ನಾನು ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನ್ ತೋರಿಸೋದು ಗಣೇಶಗಳನ್ನ ಯಾವ ತರ ಎಲ್ಲ ರೆಡಿ ಮಾಡಿದ್ದಾರೆ, ಯಾವ ತರ ಡಿಸೈನ್ ಮಾಡ್ತಾ ಇದ್ದಾರೆ, ಮತ್ತೆ ಪ್ರತಿ ವರ್ಷ ನಡೆಯೋ ತರನೇ ಈ ವರ್ಷ ಅದ್ದೂರಿಯಾಗಿ ನಡಿಬೇಕು. ಈ ಸಲ ಮಾತ್ರ ಇನ್ನು ವರ್ಷಗಳಲ್ಲೆಲ್ಲ ಬರೀ POP ಅಂತಾನೆ ಜಾಸ್ತಿ ಇತ್ತು, ಆದ್ರೆ ಈ ಸಲ ಪರಿಸರ ಸ್ನೇಹಿ ಗಣೇಶನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಮಣ್ಣಿನ ಗಣೇಶ ಮಾಡ್ತಾ ಇದ್ದಾರೆ, ಅದೊಂದು ಖುಷಿ ವಿಚಾರ. ನಾನು ಇವತ್ತು ಬಂದಿರೋ ಜಾಗ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗೋ ರೋಡ್ ಅಲ್ಲಿ ಮಾರ್ಸಂದ್ರದ ಹತ್ರ ಇರೋ ಶ್ರೀ ವಿನಾಯಕ ಕ್ಲೇ ಆರ್ಟ್ಸ್ ಹತ್ರ ಬಂದಿದ್ದೀನಿ. ಇಲ್ಲಿ ಪ್ರತಿಯೊಂದು ಮೂರ್ತಿಗಳು ಅದ್ದೂರಿಯಾಗಿ ಮಾಡ್ತಾರೆ. ಪ್ರತಿ ಹಳ್ಳಿಯಲ್ಲೂ ಇಲ್ಲೇ ಜಾಸ್ತಿ ಕ್ರೇಜ್ ಇರೋದು ತಗೊಂಡೋಗಕ್ಕೆ. ಇಲ್ಲಿ ಯಾವ ತರ ಎಲ್ಲ ಡಿಸೈನ್ ಮಾಡಿದ್ರೆ, ಎಷ್ಟು ಹೈಟ್ ಗಣೇಶಗಳಿದಾವೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಮಿಸ್ ಮಾಡದೆ ವಿಡಿಯೋ ನೋಡಿ. ನೋಡ್ರಿ, ಇದು ಮಾರ್ಸಂದ್ರ ರೋಡು, ಇಲ್ಲೇ ಮುಂದೆನೆ ಟೋಲ್ ಇರೋದು. ವಿನಾಯಕ ಕ್ಲೇ ಆರ್ಟ್ಸ್ ಇದೆ ಆ ಜಾಗ. ನೋಡ್ರಿ, ಹಿಂದೆಗಡೆ ಕಾಣಿಸ್ತಾ ಇರ್ಬೋದು ನಿಮ್ಗೆಲ್ಲ. ಆಲ್ರೆಡಿ ಗಣೇಶ ಈ ಕಡೆ ಒಂದ್ ಶೆಡ್ ಇದೆ, ಈ ಕಡೆ ಒಂದ್ ಶೆಡ್ ಇದೆ. ಇದ್ರೊಳಗೇನೆ ಗಣೇಶ ಮೂರ್ತಿಗಳನ್ನ ಮಾಡ್ತಾ ಇರೋದು. ಹೋಗಿ ನೋಡೋಣ ಎಷ್ಟು ಚೆನ್ನಾಗಿದ್ದಾವೆ, ಯಾವ್ಯಾವ ತರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಬಂದಿದ್ದೀನಿ. ಒಳಗಡೆ ಗಣೇಶನೆಲ್ಲ ಆಲ್ರೆಡಿ ಇಟ್ಟಿದ್ರೆ, ಮಣ್ಣಿನ ಗಣೇಶಗಳು ಎಲ್ಲ ನನ್ನ ಹಿಂದೆಗಡೆ ಬೆಜ್ಜಾನ್ ಇದಾವೆ. ತೋರಿಸಿ ನಿಮ್ಗೆಲ್ಲ ಯಾವ ತರ ಇದಾವೆ ಅಂತ. ನೋಡ್ರಿ, ಇವೆಲ್ಲ ಮಣ್ಣಿನಿಂದ ಮಾಡ್ತಾ ಇರೋ ಗಣೇಶನೇ, ಎಷ್ಟು ಚೆನ್ನಾಗಿದ್ದಾವೆ. ಇನ್ನು ಯಾವ್ದು ಪೈಂಟ್ ಆಗಿಲ್ಲ. ಈ ಕಡೆ ಎಲ್ಲ ಕೆಲವು ಹತ್ ಕಡೆ ಪೈಂಟ್ ಆಗ್ತಾ ಇದೆ. ನೋಡ್ರಿ, ಇಷ್ಟು ದೊಡ್ಡಾಗಿರೋ ಗೋಡನ್ ಇದು. ಬರೀ ಗಣೇಶಗಳೇ ಇದಾವೆ ಇದ್ರಲ್ಲೆಲ್ಲ. ಕಲರ್ ಗ್ರೇಡ್ ಯಾವ ತರ ಮಾಡ್ತಾರೆ ಮತ್ತೆ ಡಿಸೈನ್ ಯಾವ ತರ ಮಾಡ್ತಾ ಇದಾರೆ ಅಂತ ಇದೊಂದು ತೋರಿಸ್ತೀನಿ ನಿಮ್ಗೆ. ಪೈಂಟ್ ಆಗದೆ ಇರೋ ಗಣೇಶ ನೋಡಕ್ ನೋಡ್ರಿ ನಿಮ್ಗೆ ಈ ತರ ಸಿಗುತ್ತೆ. ವಾಟರ್ ಪೈಂಟಾ, ಶೈನಿಂಗ್ ಬರಕ? ಹೌದಾ? ಎಲ್ಲ ಇನ್ನೂ ರೆಡಿ ಆಗದೆ ಇರೋ ಗಣೇಶಗಳು, ಈಗ ಲೈಟ್ ಆಗಿ ರೆಡಿ ಆಗಿರೋ ಗಣೇಶಗಳು. ನೋಡ್ರಿ, ಈಗ ಕಲರ್ ಮಾಡೋದಾ? ವೈಟ್ ಆದ್ಮೇಲೆ ಬಾರ್ಡರ್ ಎಲ್ಲ ರೆಡಿ ಮಾಡೋದು. ಆಲ್ರೆಡಿ ಎಲ್ಲ ವರ್ಕಿಂಗ್ ನಡೀತಾ ಇದೆ. ಇನ್ನೂ ಗಣೇಶಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಇವಾಗ ಇದ್ ಕಡೆ ಮುಗ್ದಿದೆ ಫಸ್ಟ್ನೇ ಗೋಡನ್ನು. ಇವಾಗ ಎರಡನೇ ಗೋಡನ್ಗೆ ಹೋಗ್ಬೇಕು. ಇಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಗಣೇಶಗಳೆಲ್ಲ, ನೋಡ್ಬೇಕು. ಒಳಗಡೆ ಹೋಗ್ತೀನಿ ಬರ್ರಿ. ಇವಾಗ ಒಳಗಡೆ ಲೈಟ್ ರೆಡಿ ಆಗ್ತಾ ಇದಾವೆ. ಅಲ್ಲೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಗಣೇಶಗಳು, ಇಲ್ಲಿ ಮಾತ್ರ ಸಖತ್ ದೊಡ್ಡಗಿರೋ ಗಣೇಶಗಳು, ಲೈಟ್ ಆಗಿರೋ ಗಣೇಶಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದು ಒಂದು ಕೆಲವರು ಆರ್ಡರ್ ಕೊಟ್ಟು ಅವ್ರಿಗೆ ಸ್ಪೆಷಲ್ ಆಗಿ ಬೇಕಂತಾನೆ ಮಾಡಿಸ್ತಾ ಇರ್ತಾರೆ. ಆಲ್ಮೋಸ್ಟ್ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡಿದ್ದಾರೆ. ಇವೆಲ್ಲ ಪ್ರಿಂಟ್ ಆಗಿ ರೆಡಿ ಆಗಿರೋ ಅಂತ ಗಣೇಶಗಳು. ಒಂದೊಂದಾಗಿ ನೋಡಿಸ್ತೀನಿ ಎಷ್ಟೆಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಐರಿಂಗ್ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಅದು ನೋಡೋಣ. ಸೂಪರ್ ಆಗೈತಿ. ಇಲ್ಲಿ ಒಳಗಡೆ ಬಂದ್ರೆ ಮೇಲೆಯಿಂದ ನೋಡಕ್ ನನಗಿಂತ ಅಲ್ಲೋಡ್ರಿ ಎಷ್ಟು ಹೈಟ್ ಇದ್ದಾವೆ. ಆಲ್ಮೋಸ್ಟ್ ಒಂದು 10 ಅಡಿ 11 ಅಡಿ ಹೈಟ್ ಇರ್ಬೇಕು ಇವು. ಅಷ್ಟಷ್ಟು ಅಡಿ ಅವೆ, 10 ಅಡಿ 11 ಅಡಿ ಅವೆ. ಇವೆಲ್ಲ ಒಂದೇ ತರ ಮಾಡಿದ್ದಾರೆ. ಇವೆಲ್ಲ ನೋಡ್ಬೋದು, ಈ ಇದ್ರಲ್ಲಿರೋವೆಲ್ಲ ಒಂದೇ ತರ ಮಾಡಿದ್ದಾರೆ ನೋಡಕ್ಕೆ. ಎಲ್ಲ 4 ಕೈ, ಅಷ್ಟು ಚೆನ್ನಾಗಿದ್ದಾವೆ ಇವೆಲ್ಲ. ಆಲ್ಮೋಸ್ಟ್ ನೋಡಕ್ಕೆ ಇದ್ ಕಡೆ ಇರೋವು ಮತ್ತೆ ಇದ್ ಕಡೆ ಇರೋವು ಸೇಮ್ ಇದಾವೆ. ಎಲ್ಲ ಒಂದೇ ತರನೇ ಮಾಡ್ತಾ ಇದ್ರೆ. ಅಂದ್ರೆ ಕಾಲು ನೋಡ್ಬೋದು ಎಷ್ಟು ದೊಡ್ಡದಾಗಿದ್ದಾವೆ ಅಂತ. ನೋಡಿ, ನನ್ನ ಕೈ ಇಟ್ರೆ ಕೈಗೂ ಅದಕ್ಕೂ ಎಷ್ಟು ದೊಡ್ಡದಿದೆ ಅಂತ. ಆಲ್ಮೋಸ್ಟ್ ಸಖತ್ ದೊಡ್ಡದಿದೆ ನೋಡಕ್ಕೆ. ಇಲ್ಲಿಂದ ನೋಡಕ್ಕೆ ಒಂಥರ ಇಲ್ಲಿರೋ ಗಣೇಶಗಳೆಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ಕಡೆ ಕಳಿಸ್ಬೋದು, ಅದಕ್ಕೆ ಎಲ್ಲ ಒಂದೇ ತರನೇ ಮಾಡಿದ್ದಾರೆ ಇಲ್ಲಿರೋವು. ಇನ್ನು ಬೇರೆ ಬೇರೆ ಕಡೆ ಹೋಗೋ ಅಂತ ಜಾಗಗಳಿಗೆಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡಿ ಬೇರೆ ಕಡೆನೂ ಕಳಿಸ್ತಾರೆ. ಈ ಕಡೆ ಆಲ್ಮೋಸ್ಟ್ ಪೈಂಟ್ ಮಾಡ್ತಾ ಇರೋ ಇವೆಲ್ಲ ಪೈಂಟ್. ನೋಡ್ರಿ, ಪೈಂಟ್ ಎಲ್ಲ ಯಾವ ತರ ಇಲ್ಲೆಲ್ಲ ಇಟ್ಟಿದ್ದಾರೆ ಪೈಂಟ್. ಆಲ್ಮೋಸ್ಟ್ ಯಾವ್ಯಾವ ಕಲರ್ ಹೊಡಿಬೇಕು ಅಂತ ಇಲ್ಲ ಅಣ್ಣ ಪೈಂಟ್ ಮಾಡ್ತಾ ಇದ್ದಾರೆ. ಪೈಂಟ್ ನೋಡೋಣ. ಆಗೈತೆ ಇಲ್ಲಪ್ಪ. ಪೈಂಟ್ ಮಾಡ್ತಾ ಇರೋವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ. ಇವೆಲ್ಲ ಫ್ರೆಂಡ್ಲಿ ಪೈಂಟ್. ಇವೆಲ್ಲ ಆಯಿಲ್ ಪೈಂಟ್ ಅಲ್ಲ, ನಾರ್ಮಲ್ ಪೈಂಟೇ, ಫ್ರೆಂಡ್ಲಿ ಪೈಂಟ್ ಅಂತ ಇದು. ಅಂದ್ರೆ ನೀರಿಗೆ ಹಾಕಿದ ತಕ್ಷಣ ಇವೆಲ್ಲ ನೋಡ್ಬೋದು, ನೀರಿಗೆ ಹಾಕಿದ ತಕ್ಷಣ ಫುಲ್ ಎಲ್ಲ ಕರ್ಗೋಗುತ್ತೆ ಪೈಂಟು, ಮಣ್ಣು ಎಲ್ಲ. ಇದೆಲ್ಲ ಮಣ್ಣಿನ ಗಣೇಶಗಳೇ.
ಗೋಲ್ಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡ್ರಿ. ಇನ್ನು ಇದಕ್ಕಿನ್ನೂ ರೆಡಿ ಮಾಡ್ಬೇಕು ಇವೆಲ್ಲ. ಇಲ್ಲಿದೆ ನೋಡ್ರಿ, ಸಕ್ಕದಾಗಿದೆ ಇದು ಆಲ್ಮೋಸ್ಟ್ ರೆಡಿ ಆದಂಗೆ ಐತೆ. ನೋಡ್ಬೋದು ಬಟ್ಟೆ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ರಿಯಲ್ ಬಟ್ಟೆನಾ? ರಿಯಲ್ ಬಟ್ಟೆ ಇದು. ರಿಯಲ್ ಆಗಿ ಡಿಸೈನ್ ಮಾಡ್ಸವ್ರೆ ಇದನ್ನೆಲ್ಲ. ಚೆನ್ನಾಗಿದೆ ಅಲ್ವಾ? ಎಲ್ಲ ರಿಯಲ್ ಆಗಿ ಡಿಸೈನ್ ಮಾಡ್ಸವ್ರೆ, ರಿಯಲ್ ಆಗಿ ಮಾಡ್ತಾವ್ರೆ. ಯಾರೋ ಕೇಳಿ ಮಾಡಿಸ್ಕೊಂತ ಇರ್ತಾರೆ. ಒಂದು ಶಿವ ಟೈಪಲ್ಲಿ ಇರೋ ಗಣೇಶ ಮಾಡಿಸ್ಕೊಂಡವ್ರೆ ಯಾರೋ. ಸಕ್ಕದಾಗಿ 6 ಪ್ಯಾಕ್ ನೋಡ್ಬೇಕು, 6 ಪ್ಯಾಕ್ ಹೆಂಗಿದಾವೆ ಅಂತ ನೋಡ್ರಿ. ಇದೆ ಸೇಮ್ ಶಿವ ಟೈಪಲ್ಲಿ ಕೂತಿರೋ ಅಂಥದ್ದು. ಎಲ್ಲ ಬ್ಲೂ ಕಲರ್ ಮಾಡಿ, ಬ್ಲೂ ಕಲರ್ ಎಲ್ಲ ನೋಡ್ಬೋದು. ಮೇಲೆಗಡೆ ಜಡೆ ಕಡೆ ಎಲ್ಲ ಬ್ಲೂ ಕಲರ್. 6 ಪ್ಯಾಕ್ ಬೇರೆ ಇದೆ. ಗಣೇಶಂಗೆ ಹೊಟ್ಟೆ ಇಲ್ಲ ಈ ಸಲಿ. ಇಲ್ಲಿ ನೋಡ್ಬೋದು ಸಿಂಹ ಗಣೇಶನ್ ಕುಂಡ್ರಿಸ್ಕೊಂಡಿರೋದು. ವಾವ್, ಇದು ನೋಡ್ರಿ ಎಷ್ಟು ಚೆನ್ನಾಗೈತೆ. ರೆಡ್ ಕಲರ್ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ರೆಡ್ ಕಲರ್. ಹಿಂದೆ ಗಣೇಶನ್ನ ಸಿಂಹ ಹಿಡ್ಕೊಂಡಿರೋದು ತೋರಿಸ್ದೆ, ಅದು ಪೈಂಟ್ ಆಗಿಲ್ಲ. ಇದು ಫುಲ್ಲು ಪೈಂಟ್ ಆಗಿದೆ ನೋಡ್ರಿ, ಫುಲ್ಲು ರೆಡಿ ಆಗಿದೆ ಪೈಂಟ್. ಒಂದ್ಸಲಿ ಟಚ್ ಮಾಡ್ಬಿಡೋಣ. ಆ ಫೀಲೇ ಒಂಥರ ಬೇರೆ. ಗಣೇಶ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಿಂಹನ ಡೈರೆಕ್ಟ್ ಆಗಿ ಕುತ್ಕೊಂಡೈತೇನೋ ಅನ್ನಂಗೆ ಐತೆ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಡಿಟೇಲಿಂಗ್ ನೋಡ್ಬೋದು ನೋಡಿ, ಸಕ್ಕದಾಗೈತೆ. ಅಂತಂದ್ರೇನೆ ಡಿಫ್ರೆಂಟ್ ಆಗಿ ಅವ್ರಿಗೆ ಇಷ್ಟ ಬಂದಿರೋ ಅಂತ ಗಣೇಶಗಳನ್ನೇ ಆರ್ಡರ್ ಕೊಟ್ಟು ಮಾಡಿಸ್ಕೊಂತವ್ರೆ. ಇಲ್ಲೊಂದು ಗಣೇಶ ರೆಡಿ ಮಾಡ್ತಾ ಇದ್ರಿ. ಇದು ಎಷ್ಟು ಚೆನ್ನಾಗೈತೆ ನೋಡೋಣ ಬನ್ರಿ. ಇದು ಡಿಫ್ರೆಂಟ್ ಆಗಿ ಮಾಡಿಸ್ಕೊಡ್ತಾ ಇದ್ದಂಗೆ. ಇದು ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ. ಆಲ್ಮೋಸ್ಟ್ ಎಷ್ಟು ಅಡಿ ಇರ್ಬೇಕು ಇದು? ಒಂದು ಅಣ್ಣ, ಇದು ಇಲ್ಲಿಗೆನಾ ಆರ್ಡರ್ ಕೊಟ್ಟಿರೋ ಗಣೇಶನ? ಹೌದಾ? ಇಲ್ಲಿನವರ ಇಲ್ಲ ಬೇರೆ ಕಡೆ ಹೋಗುತ್ತಾ? ಇದು ಬೇರೆ ಕಡೆ ಹೋಗುತ್ತಾ? ಹಿಂದಿ ಬರಲ್ಲ ನಂಗೆ. 11 ಅಡಿ ಇರೋಂಥ ಗಣೇಶ ಇದು. ಸ್ಪೆಷಲ್ ಆಗಿ ಮಾಡ್ತಾವ್ರೆ. ಇನ್ನೂ ವರ್ಕಿಂಗ್ ನಡೀತಾ ಐತೆ. ಇವಾಗ ಕಲರಿಂಗ್ ಆಗಿ ಪೇಂಟಿಂಗ್ ಆಗಿ ಸೇಲ್ಗೆ ಇಟ್ಟಿರ್ತಾರಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಅಲ್ಲಿ ಇನ್ನೂ ಎಷ್ಟು ಚೆನ್ನಾಗಿರೋವೆಲ್ಲ ಹಾಕಿದ್ದಾರೆ ಅನ್ನೋದನ್ನೆಲ್ಲ ಅಲ್ಲಿ ತೋರಿಸ್ತೀನಿ. ಇವಾಗ ಒಂದ್ಸರಿ ಇಲ್ಲಿ ನಾನು ನೋಡ್ಕೊಬಿಡಿ ಎಷ್ಟು ಗಣೇಶಗಳಿದಾವೆ ಅಂತ. ಇವೆಲ್ಲ 2ನೇ ಜಾಗ ಇದು. ಇವೆಲ್ಲ ದೊಡ್ಡ ಗಣೇಶಗಳು ನೋಡ್ರಿ. ಇಲ್ಲೆಲ್ಲ ಆರ್ಡರ್ ಕೊಟ್ಟಿರೋಂಥ ದೊಡ್ಡ ಗಣೇಶಗಳು ಮಾಡೋ ಅಂಥ ಜಾಗ ಇದು. ಫುಲ್ ಕವರಿಂಗ್ ಮಾಡಿರೋ ಅಂಥ ಗಣೇಶ ಮತ್ತೆ ಫೈನಲ್ ಆಗಿ ರೆಡಿ ಆಗಿರೋ ಗಣೇಶ ಹತ್ರ ಹೋಗೋಣ. ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇನ್ನೂ ರೆಡಿ ಮಾಡಿ ಇಕ್ಕಿದ್ದಾರೆ ಅಂತ. ಇನ್ನೂ ಹಬ್ಬ ಇನ್ನೂ 1 ತಿಂಗಳಿದೆ ಹಬ್ಬ ಬರೋಕ್ಕೆ, ಗಣೇಶನ ಹಬ್ಬ ಬರೋಕ್ಕೆ. ಅದಕ್ಕೆ ಮುಂಚೆನೇ ಇವರು ವರ್ಷಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈಗ ರೆಡಿ ಆಗಿರೋ ಗಣೇಶ ಹತ್ರ ಹೋಗೋಣ. ಈಗ ನೋಡ್ತಾ ಇರ್ಬೋದು, ಇವಾಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇದು ಎಲ್ಲ ರೆಡಿ ಆಗಿರೋ ಅಂಥ ಗಣೇಶಗಳಿರೋದು ಇಲ್ಲೆಲ್ಲ. ಅಲ್ಲಿಂದ ಪೈಂಟ್ ಎಲ್ಲ ಮಾಡಿ ಫುಲ್ಲು ಇನ್ನೇನು ಪರ್ಚೇಸಿಂಗ್ ಮಾಡೋಕೆ ಇಕ್ಕಿರ್ತಾರಲ್ಲ, ಆ ಜಾಗ ಇದು. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡ್ಬೋದು ಜಾಗನೇ ಇಲ್ಲ, ಅಷ್ಟು ಸ್ಟೋರೇಜ್ ಮಾಡಿದ್ದಾರೆ ಇಲ್ಲೆಲ್ಲ. ಒಬ್ಬ ಮನುಷ್ಯ ಓಡಾಡ್ಬೋದು ಅಷ್ಟೇ, ಅಷ್ಟು ಸ್ಟೋರೇಜ್ ಮಾಡಿದ್ದಾರೆ ಇಲ್ಲೆಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಈ ಕಡೆ ಎಲ್ಲ ರೆಡಿ ಆಗಿರೋ ಗಣೇಶ ಒಂದೊಂದಾಗಿ ನೋಡ್ಬೋದು ಎಷ್ಟು ಸಖತ್ತಾಗಿದ್ದಾವೆ. ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದ್ದಾವೆ ಎಲ್ಲ ಜಾಗನೇ ಇಲ್ಲ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಬುಕ್ಕಿಂಗ್ ಟ್ಯಾಕ್ಸ್ ಇವೆಲ್ಲ ಯಾವ್ಯಾವ ಊರಿಂದ ಮಾಡಿರ್ತಾರೆ ಅಂತ ಬುಕ್ಕಿಂಗ್ ಟ್ಯಾಕ್ಸ್ ನೋಡ್ಬೋದು. ಇವೆಲ್ಲ ಬುಕ್ಕಿಂಗ್ ಮಾಡಿರೋ ಟ್ಯಾಗುಗಳು ಇವೆಲ್ಲ ಮೊದಲೇನೆ ಬುಕ್ ಮಾಡಿಬಿಟ್ಟಿರ್ತಾರೆ. ಈ ಥರ ಬುಕ್ ಮಾಡಿನೂ ಇಟ್ಕೊಂಡಿದ್ದಾರೆ ಎಲ್ಲರೂ. ಇವೆಲ್ಲ ಗಣೇಶನ ಹಬ್ಬ ಬಂದಾಗ ಇವನ್ನೆಲ್ಲ ತಗೊಂಡು ಹೋಗ್ತಾರೆ. ಅಂದರೆ 1 ತಿಂಗಳು ಮುಂಚೆನೆ ಪರ್ಚೇಸಿಂಗ್ ಮಾಡೋರು. ಇದ್ ಕಡೆ ಎಲ್ಲ ನೋಡ್ಬೋದು. ಇಲ್ಲಿ ಗೌರಿ ಎಲ್ಲ ಯಾವ ಥರ ಜೋಡಿಸಿದ್ದಾರೆ ಕೆಳಗೆ ಎಲ್ಲ. ಪ್ರತಿಯೊಂದು ಗಣೇಶಕ್ಕೂ ಒಂದೊಂದು ಗೌರಿ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಆಗ್ಬಿಟ್ಟವೆಲ್ಲ. ಈ ದೊಡ್ಡಬಳ್ಳಾಪುರನೆಲ್ಲ ಬೇರೆ ಕಡೆಯಿಂದ ಬೇರೆ ಊರುಗಳಿಂದ, ಚಿಕ್ಕಬಳ್ಳಾಪುರ, ಮಧುಗಿರಿ, ಈ ಕಡೆ ಇರೋರೆಲ್ಲ ಸುಮಾರು ಜನ ಇಲ್ಲಿಂದಾನೇ ಬುಕ್ ಮಾಡಿ ತಗೊಂಡು ಹೋಗೋದು. ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಹೆಂಗೈತೆ ಅಂತ.
ಫ್ರೆಂಡ್ಸ್ ನೋಡಿದ್ರಲ್ಲ ಗಣೇಶ ಎಲ್ಲ ಯಾವ ಥರ ಇತ್ತು ಅಂತ. ನಿಮಗೆ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅನ್ಕೊಂತೀನಿ. ಕಲೆಕ್ಷನ್ ಎಷ್ಟಿದೆ ಅಂತ ನೋಡಿರ್ತೀರಾ, ಎಷ್ಟೆಷ್ಟು ಕಲೆಕ್ಷನ್ ಇದಾವೆ ಇಲ್ಲಿ ಅಂತ. ನೀವಿನ್ನೂ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವಿನ್ನೂ ಬಂದು ಇಲ್ಲಿ ನೋಡ್ಬೋದು. ಇದೊಂದು ನಿಮಗೋಸ್ಕರ ಅಷ್ಟೇ, ನಿಮಗೋಸ್ಕರ ಈ ವಿಡಿಯೋ ಮಾಡಿರೋದು. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ನಾವು ಪ್ರತಿ ವರ್ಷನೂ ನಾವು ಕುಂಡಿಸ್ಬೇಕಾದ್ರೆ ಇಲ್ಲಿಂದಾನೇ ತಗೊಂಡೋಗ್ತಾ ಇದ್ದಿದ್ದು. ಅದಕ್ಕೆ ನಿಮಗೊಂದ್ಸಲಿ ನೋಡ್ಸೋಣ ಅಂತಾನೆ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಒಂದು ತಿಂಗಳಿದೆ ಗಣೇಶನ ಹಬ್ಬ. ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.